ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ಕುಟುಂಬ ಸಮೇತರಾಗಿ ಮಲ್ಲೇಶ್ವರಂನ ವಯಾಲಿ ಕಾವಲ್ನಲ್ಲಿರುವ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದರು. ದೇಗುಲದಲ್ಲೇ ಪ್ರಸಾದ ಸ್ವೀಕರಿಸಿದ್ರು. ನಾಯ್ಡು ಅವರ ಕುಟುಂಬ ಸದಸ್ಯರಿಗೆ ಅರ್ಚಕರು ವಿಶೇಷ ಅರ್ಚನೆ ಸಲ್ಲಿಸಿದರು. ನಂತರ ತೆಲುಗು ವಿಜ್ಞಾನ ಸಮಿತಿಯು ಶ್ರೀಕೃಷ್ಣ ದೇವರಾಯ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡರು. ಶ್ರೀ ರಾಮಾನುಜಾಚಾರ್ಯರ್ ಸ್ವಾಮೀಜಿ ಸಮ್ಮುಖದಲ್ಲಿ ತೆಲುಗು ವಿಜ್ಞಾನ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣರಾಜು ಅವರು ಬಿಆರ್ ನಾಯ್ಡು ಅವರಿಗೆ ಕೃಷ್ಣ ದೇವರಾಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು. ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವರಿಗೆ ಸನ್ಮಾನ ಗೌರವಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂಥ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ನಿನ್ನೆಯೂ ಕೂಡ ಅವರಿಗೆ ಕನಕಪುರದಲ್ಲಿ ಸನ್ಮಾನವನ್ನು ಮಾಡಲಾಯಿತು. ಸದ್ಯ ಅವರು ಕುಟುಂಬ ಸಮೇತರಾಗಿ ಮಲ್ಲೇಶ್ವರಂನ ವಯಾಲಿ ಕಾವಲ್ನಲ್ಲಿರುವಂಥ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದರು. ದೇಗುಲದಲ್ಲಿ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ನಾಯ್ಡು ಅವರ ಕುಟುಂಬ ಸದಸ್ಯರಿಗೆ ಅರ್ಚಕರು ವಿಶೇಷವಾಗಿ ಅರ್ಚನೆಯನ್ನು ಸಲ್ಲಿಸಿ ಆಶೀರ್ವಾದ ಮಾಡಿದ್ದಾರೆ. ನಂತರ ತೆಲುಗು ವಿಜ್ಞಾನ ಸಮಿತಿಯು ಶ್ರೀಕೃಷ್ಣ ದೇವರಾಯ ಕಲಾಮಂದಿರದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮದಲ್ಲೂ ಕೂಡ ನಾಯ್ಡು ಅವರ ಕುಟುಂಬ ಭಾಗಿಯಾಗಿದೆ. ಶ್ರೀ ರಾಮಾನುಜಾಚಾರ್ಯರ್ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ತೆಲುಗು ವಿಜ್ಞಾನ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣರಾಜು ಅವರು ಬಿಆರ್ ನಾಯ್ಡು ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. అభినందనలు తెలియచేయవలసిందిగా కోరుతున్నాము. శతమానం భవతి శతాయుః పురుషః శతేంద్రియాయుష్యేంద్రియే భక్తిపూర్వకంగా స్వీకరిస్తున్నారు శ్రీ బిఆర్ నాయుడు గారు. ఈ అద్భుత ఘట్టం చూసిన బాలలు ప్రతిష్టతే